ತಮಿಳುನಾಡಿಗೆ ನೀರು ಹರಿಸಿ ಅಂತ ಪ್ರಾಧಿಕಾರ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಳಿಕೊಂಡಿತ್ತು ಯಾವ ಕಾರಣಕ್ಕೂ ಕೂಡ ನಾವು ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ. ಆದರೆ ಈಗ KRS ನಿಂದ ತಮಿಳುನಾಡಿಗೆ ನೀರು ರಿಲೀಸ್ ಆಗ್ತಾ ಇದೆ. KRS ಮತ್ತು ಕಬಿನಿಯಿಂದ ನೀರು ರಿಲೀಸ್ ಆಗ್ತಾ ಇದೆ. ಮೊನ್ನೆಯಿಂದಲೇ ನೀರು ರಿಲೀಸ್ ಆಗ್ತಾ ಇತ್ತು. ಈಗ ಅದರ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಕಬಿನಿ ನಂತರ KRS ನಿಂದಲೂ ತಮಿಳುನಾಡಿಗೆ ನೀರು ಹರಿತಾ ಇದೆ. ರೈತರ ವಿರೋಧದ ಮಧ್ಯೆ ಎರಡು ಡ್ಯಾಂನಿಂದ 16,700 ಕ್ಯೂಸೆಕ್ನಷ್ಟು ನೀರು ಹೊರಹರಿತಾ ಇದೆ. ಒಳಹರಿವು ಕಡಿಮೆಯಾಗಿದೆ. ಅಂದ್ರೆ ನಮ್ಮ ಡ್ಯಾಮ್ಗಳಿಗೆ ನೀರು ಬರ್ತಾ ಇಲ್ಲ. ಸರ್ಕಾರ ಮಾತ್ರ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. 12,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶ. ರಾಜ್ಯ 16,700 ಕ್ಯೂಸೆಕ್ನಷ್ಟು ನೀರು ಹರಿಸ್ತಾ ಇದೆ ಕಬಿನಿ ಮತ್ತು KRS ನಿಂದ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕಬಿನಿ ಮತ್ತು KRS ನಿಂದ ಹರಿಸಿರುವಂತ ನೀರು ಬಿಳಿಗುಂಡ್ಲು ರೀಚ್ ಆಗೋ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗತ್ತೆ, ನೀರಿನ ಹರಿವಿನ ವೇಗವೂ ಕಡಿಮೆಯಾಗತ್ತೆ. ಆ ಕಾರಣಕ್ಕಾಗಿ ಇಲ್ಲಿ 16,000 ಕ್ಯೂಸೆಕ್ ಬಿಡ್ತಾ ಇದ್ದಾರೆ. ಬಿಳಿಗುಂಡ್ಲುವಲ್ಲಿ 12,000 ಕ್ಯೂಸೆಕ್ ಅನ್ನು ತೋರಿಸೋದಕ್ಕಾಗತ್ತೆ ಅಥವಾ ಆ ವೇಗವನ್ನು ಕಾಯ್ದುಕೊಳ್ಳೋದಕ್ಕಾಗತ್ತೆ. ಆ ಕಾರಣಕ್ಕಾಗಿ 16,000 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಹಾಗಂತ ನಮಗೆ ನೀರು ಬರ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ನೋಡ್ತಾ ಇದ್ರಿ ನೀವು ಎಷ್ಟೆಷ್ಟು ಸಂಗ್ರಹ ಇದೆ, ಲೈವ್ ಸ್ಟೋರೇಜ್ ಎಷ್ಟಿದೆ ಅಂತ. KRS ಇನ್ನು 63% ಮಾತ್ರ ತುಂಬಿದೆ. ಹೇಮಾವತಿ ಭರ್ತಿಯಾಗಿಲ್ಲ. ಹಾರಂಗಿ ಮತ್ತು ಕಬಿನಿ ಭರ್ತಿಯಾಗಿದೆ. ಆದರೆ ಕಬಿನಿಯಿಂದ ನೀರು ಬಿಡಲಾಗ್ತಾ ಇದೆ. ಇದರ ಪರಿಣಾಮ ಕಬಿನಿಯು ಖಾಲಿಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಕಬಿನಿಯಿಂದ ಇವತ್ತು ಬಿಡ್ತಾ ಇರುವಂತ ನೀರು 13,000 ಕ್ಯೂಸೆಕ್ ಕಬಿನಿಯೊಂದರಿಂದಲೇ. ಕಬಿನಿಗೆ ಬರ್ತಾ ಇರೋದು 7,000 ಕ್ಯೂಸೆಕ್ ನೀರು. KRS ನಿಂದ 3,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. 3,186. ಅಂದ್ರೆ ನಮಗೆ ಎಷ್ಟು ನೀರು ಬರ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನ ನಾವು ತಮಿಳುನಾಡಿಗೆ ಹರಿಸ್ತಾ ಇದ್ದೀವಿ. ಸರ್ಕಾರ ಹೇಳುತ್ತೆ ಇಲ್ಲ ರೀ, ಯಾವ ಕಾರಣಕ್ಕೂ ನಾವು ಆದೇಶ ಪಾಲಿಸೋದಿಲ್ಲ, ನಮಗೆ ನೀರಿಲ್ಲ, ನಾವು ಹೆಂಗ್ ಬಿಡೋದಕ್ಕಾಗತ್ತೆ ಅಂತ. ಬಟ್ ವಾಸ್ತವ ಹಿಂಗಿದೆ ನೋಡ್ತಾ ಇದ್ದೀರಿ. 16,000 ಕ್ಯೂಸೆಕ್ ನೀರು ಈಗ ರಿಲೀಸ್ ಆಗ್ತಾ ಇದೆ ತಮಿಳುನಾಡಿಗೆ. ಮೊನ್ನೆಯಿಂದಲೂ ನೀರು ರಿಲೀಸ್ ಮಾಡ್ತಾ ಇದ್ರು. ಹಂತ ಹಂತವಾಗಿ ಅದರ ಪ್ರಮಾಣವನ್ನು ಹೆಚ್ಚಿಸಿದ್ದಾರೆ. ನಮ್ಮ ರೈತರು ಹೇಳ್ತಾ ಇದ್ರು ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ ಅಂತ. ರೈತರು ಹೇಳಿದ್ದು ನಿಜವಾಗಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ಈಗ ಇದರ ಮಧ್ಯೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ತಮಿಳುನಾಡು ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಅಂಗಳದಲ್ಲಿ ನಡೆಯೋದಕ್ಕಿದೆ. ಇವತ್ತು ಕರ್ನಾಟಕದ ಪಾಲಿಗೆ ನಿರ್ಣಾಯಕ ದಿನ. ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಕಾವೇರಿ ವಿಚಾರಣೆ ನಡೆಯುತ್ತೆ. ಕರ್ನಾಟಕ ಸರ್ಕಾರ ಪ್ರಾಧಿಕಾರದ ಆದೇಶವನ್ನು ಪಾಲಿಸಿಲ್ಲ ಅಂತ ತಮಿಳುನಾಡು ಸರ್ಕಾರ ಅರ್ಜಿ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ. ಅಂದ್ರೆ ಹಿಂದಿನ ಆದೇಶಕ್ಕೆ ಸಂಬಂಧಿಸಿ ಹಿಂದೆ ಆದೇಶ ಬಂದಿತ್ತಲ್ಲ 3,500 ಕ್ಯೂಸೆಕ್ ನೀರು ಬಿಡಿ ಅಂತ. ಅದನ್ನ ಸರ್ಕಾರ ಪಾಲಿಸಿಲ್ಲ ಅಂತ ಇವರು ಕೋರ್ಟಿಗೆ ಹೋಗಿದ್ರು. ಅದರ ವಿಚಾರಣೆ ಇವತ್ತು ನಡೆಯೋದಕ್ಕಿದೆ. ಆದರೆ ನಮಗಿರೋದು ಇಲ್ಲಿ ಡಿಫೆನ್ಸ್ ಯಾವುದು ಅಂತಂದ್ರೆ, ಕರ್ನಾಟಕದ ಪಾಲಿಗೆ ಆ ಸಂದರ್ಭದಲ್ಲಿ ಪ್ರಾಧಿಕಾರ ಕೊಟ್ಟಂತ ಆದೇಶಕ್ಕಿಂತ ಹೆಚ್ಚಿನ ನೀರನ್ನು ನಾವು ಹರಿಸಿದ್ದೀವಿ. ಪ್ರಾಧಿಕಾರ ಆ ಸಂದರ್ಭದಲ್ಲಿ ಹೇಳಿದ್ದು 4.5 TMC ನೀರು ಬಿಡಿ ಅಂತ. ನಾವು ಬಿಟ್ಟಿದ್ದು 7.5 TMC ಅಷ್ಟು ನೀರು. ಅಂದ್ರೆ ಕಬಿನಿ ಭರ್ತಿಯಾಗಿತ್ತು, ಸ್ಟೋರೇಜ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ, ನೀರು ಬಿಟ್ಟಿದ್ದೀವಿ ನಾವು. ಈಗ ಅದನ್ನೇ ಕರ್ನಾಟಕ ವಾದ ಮಂಡಿಸೋದಕ್ಕಿದೆ. ಅವರು ಹೇಳಿದ್ದಕ್ಕಿಂತ ಜಾಸ್ತಿ ನೀರು ರಿಲೀಸ್ ಆಗಿದೆ ಕರ್ನಾಟಕದಿಂದ ತಮಿಳುನಾಡಿಗೆ ಅಂತ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಪೀಠದಲ್ಲಿ ಇವತ್ತು ತಮಿಳುನಾಡು ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ನಡೆಯುತ್ತೆ. ವಾದ ಪ್ರತಿವಾದ ಏನೇನು ಅಂತ ನೋಡ್ತಾ ಇದ್ದೀರಿ ನೀವು. ಕರ್ನಾಟಕ ಹೇಳ್ತಾ ಇದೆ ಕಬಿನಿ ಭರ್ತಿಯಾಗಿದೆ, KRS ಹೇಮಾವತಿ ತುಂಬಿಲ್ಲ ಅಂತ. ತಮಿಳುನಾಡು ಹೇಳ್ತಾ ಇದೆ ನಮಗೆ ಜೂನ್ ಇದ್ದು ನೀರು ಬಿಟ್ಟಿಲ್ಲ, ಜುಲೈ ಇದ್ದು ಬಿಟ್ಟಿಲ್ಲ, ಆಗಸ್ಟ್ ಕೊಟ್ಟದ್ದು ನೀರು ಬಿಟ್ಟಿಲ್ಲ. ಕಬಿನಿಯಿಂದ ನೀರು ಬಿಟ್ಟಿದ್ದಾರೆ, KRS ಇಂದ ಬಿಟ್ಟಿಲ್ಲ. ಸರ್ಕಾರ, ಕರ್ನಾಟಕ ಸರ್ಕಾರ ಹೇಳ್ತಾ ಇರೋದು ಕುಡಿಯೋ ನೀರಿಗೆ ಆದ್ಯತೆ, ಆ ಕಾರಣಕ್ಕಾಗಿ ನಾವು ಕೃಷಿ ಚಟುವಟಿಕೆಗೂ ನೀರು ಕೊಡ್ತಾ ಇಲ್ಲ ಅಂತ.
ತಮಿಳುನಾಡು ಹೇಳ್ತಾ ಇದೆ ನಮ್ಮ ಕುರುವೆ ಬೆಳೆಗೆ ನೀರು ಕೊಡೋದಕ್ಕಾಗ್ತಿಲ್ಲ ನಮ್ಮಿಂದ. ಮೆಟ್ಟೂರು ಡ್ಯಾಮಲ್ಲಿ ನೀರಿಲ್ಲ, 41 TMC ಮಾತ್ರ ಇದೆ. 50 TMC ರೀಚ್ ಆದರೆ ಮಾತ್ರ ನಾವು ಮೆಟ್ಟೂರಿಂದ ನೀರು ರಿಲೀಸ್ ಮಾಡೋದಕ್ಕಾಗತ್ತೆ. ಮೆಟ್ಟೂರಿಂದ ನೀರು ರಿಲೀಸ್ ಮಾಡದೇ ಇದ್ರೆ ನಮ್ಮ ಡೆಲ್ಟಾ ರೀಜನ್ನಲ್ಲಿ, ಡೆಲ್ಟಾ ಭಾಗದಲ್ಲಿ ನಮ್ಮ ರೈತರು ಬೆಳೆದಿರುವಂಥ ಕುರುವೆ ಬೆಳೆ ಹಾಳಾಗತ್ತೆ. ಕುರುವೆ ಬೆಳೆಗೆ ನಾವು ನೀರು ಕೊಡಬೇಕು ಅಂತ. ಕುರುವೆ ಅಂತಂದ್ರೆ ಒಂದು ಭತ್ತದ ಕ್ರಾಪ್ ಸೀಸನ್, ಅದು ಕುರುವೆ ಸಾಂಬಾ ಸೇರಿ 3 ಭತ್ತ ಬೆಳೀತಾರವರು 3 ಸೀಸನ್ನಲ್ಲಿ. ಸೊ ಕುರುವೆಗೆ ನೀರು ಕೊಡಬೇಕು ಅಂತ ತಮಿಳುನಾಡು ಹೇಳ್ತಾ ಇರೋದು. ಕುರುವೆ ಬೆಳೆಗೆ ನೀರು ಒದಗಿಸಬೇಕು, ಮೆಟ್ಟೂರಿಂದ ನೀರು ರಿಲೀಸ್ ಮಾಡಬೇಕು ಅಂತ. ಆದರೆ ಮೆಟ್ಟೂರಲ್ಲಿ 50 TMC ನೀರು ಬೇಕು, ಈಗಿರೋದು 41 TMC ಅಂತ. ಕರ್ನಾಟಕ ಹೇಳ್ತಾ ಇರೋದು ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ ರೀ, ಮುಂದೆ ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ನಮ್ಮ ಮಳೆಗಾಲ ಮುಕ್ತಾಯದ ಹಂತದಲ್ಲಿದೆ, ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲ. ಸೆಪ್ಟೆಂಬರಲ್ಲಿ ತಮಿಳುನಾಡಲ್ಲಿ ಮಳೆ ಶುರುವಾಗುತ್ತೆ, ನಮಗೆ ಮಳೆ ಮುಗಿದು ಹೋಯಿತು ಕಾವೇರಿ ರೀಜನ್ನಲ್ಲಿ, ಜಲಾನಯನ ವ್ಯಾಪ್ತಿಯಲ್ಲಿ. ನಮಗೆ ತಮಿಳುನಾಡು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಅವ್ರದ್ದು ವಾದ ಇರೋದು ನಮಗೆ ಜೂನ್ನಲ್ಲಿ ಬಿಟ್ಟಿಲ್ಲ, ಜುಲೈನಲ್ಲಿ ಬಿಟ್ಟಿಲ್ಲ, ಆಗಸ್ಟ್ನಲ್ಲಿ ಬಿಡ್ತಾ ಇಲ್ಲ, ಒಟ್ಟು ಸೇರಿಸಿ ನೀರು ಬಿಡಿ ಅಂತ. ನಮಗೆ ಬೆಳೆ ಉಳಿಸ್ಕೊಳ್ಬೇಕು ಅಂತ ತಮಿಳುನಾಡು ಹೇಳೋದು. ನಾವು ಹೇಳೋದು ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಎಲ್ಲಿಂದ ನೀರು ಬಿಡೋದು ಅಂತ. ಸೊ ಇದು ವಾದ ಪ್ರತಿವಾದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ನಮಗೆ ಕುರುವೆ ಬೆಳೆ ಉಳಿಸ್ಕೊಳ್ಬೇಕು ಅಂತ ತಮಿಳುನಾಡು ನೀರು ಕೇಳ್ತಾ ಇದೆ, ಕುಡಿಯೋದಕ್ಕಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಇವತ್ತೇನಾಗುತ್ತೆ ಸುಪ್ರೀಂನಲ್ಲಿ? ಕುಡಿಯೋದಕ್ಕಿಲ್ಲ ಅನ್ನುವಂಥದ್ದು ಹೇಳ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಕಷ್ಟ ರಕ್ಷತ್. ಈ ಹಿಂದೆ 2 ಸಾರಿ ಕೂಡ ನಾವು ಹೇಳಿದ್ದೀವಿ. ಆದ್ರೆ ಮಳೆಯ ಕೃಪೆ, ವರ್ಣನ ಕೃಪೆ ಇರುವ ಕಾರಣಕ್ಕೋಸ್ಕರ 1-2 ಜಲಾಶಯಗಳು ಈಗ ಆಲ್ರೆಡಿ ಚಿಕ್ಕ ಜಲಾಶಯಗಳಾದ್ರೂ ತುಂಬಿರೋದು. ಸೊ ಹಾಗಾಗಿ ಇವತ್ತು ಬಹುತೇಕ ಅವ್ರದ್ದು ಬ್ಯಾಕ್ಲಾಗ್ ನೀರನ್ನ ಬಿಡಿ ಅನ್ನುವಂಥದ್ದನ್ನ ಕೇಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ ಹಳೆ ಮೊನ್ನೆ ಆಗಸ್ಟ್ 11ರ ಹಿಂದೆ ಹಾಕಿದ್ದಂತ ಅಪ್ಲಿಕೇಶನ್ ಅದು ನಾವು 3,500 ಆರ್ಡರ್ ಮಾಡಿತ್ತಲ್ಲ CWMA. ಸೊ ಅದನ್ನ ಅಪ್ಡೇಟ್ ಮಾಡಿ ಆಗಸ್ಟ್ 11ರದ್ದು ಸೇರಿಸಿಕೊಂಡು ಈಗ ಮತ್ತೆ ಅಪ್ಡೇಟ್ ಮಾಡಿ ಅರ್ಜಿ ಹಾಕಿರುವಂತದ್ದು ತಮಿಳುನಾಡು. ಸೊ ಈಗ ಅವ್ರದ್ದು ಬ್ಯಾಕ್ಲಾಗ್ ವಾಟರ್ ಬಿಡಿ ಅನ್ನುವಂತಹದ್ದು ಕೂಡ ಇವತ್ತಿನ ಒತ್ತಾಯ ಆಗಿರುತ್ತೆ ಅನ್ನುವಂಥದ್ದು ಮೂಲಗಳಿಗೆ ಹೇಳ್ತಾ ಇರುವಂತದ್ದು. ಆದ್ರೆ ಕರ್ನಾಟಕ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವ್ರ ಹತ್ರ ಬೆಳೆಗೆ ಸಾಕಷ್ಟು ನೀರಿದೆ. ಬ್ಯಾಕ್ಲಾಗ್ ನೀರು ಬಿಡಿ ಅಂತಂದ್ರೆ ಜೂನಲ್ಲಿ 9 TMC, ಜುಲೈನಲ್ಲಿ 31 TMC, ಆಗಸ್ಟ್ ಅಲ್ಲಿ 45 TMC. ಇಷ್ಟು ಬಿಡೋದಕ್ಕೆ ಸಾಧ್ಯ ಇದೆಯಾ? ನಮ್ಮಲ್ಲಿ ಇರೋದೇ KRS ಅಲ್ಲಿ ಇರೋದು 63% ಸ್ಟೋರೇಜ್. ಅಲ್ಲ, ಅವರ ವಾದ ಹಾಗೇ ಇರುತ್ತೆ. ಯಾಕಂದ್ರೆ ಬ್ಯಾಕ್ಲಾಗ್ ವಾಟರ್ ಬಿಡಿ ಅನ್ನುವಂತ ವಾದ ಕೊನೆ ದಿನದವರೆಗೂ, ಕೊನೆ ಕ್ಷಣದವರೆಗೂ ಅವರು ಮಾಡುವರೆ. ಇದಂತೂ ಫಿಕ್ಸ್ ವಾದ ಆಗಿರುತ್ತೆ ಅವರದು. ಯಾಕಂತ ಅಂದ್ರೆ ಅವರು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನೇ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅವರು ಈವನ್ ಈಶಾನ್ಯ ಭಾರತಗಳ ಮಳೆಯೂ ಕೂಡ ಅವರಿಗೆ ಆಗುತ್ತೆ ಅನ್ನುವಂಥದ್ದಿದ್ರೆ ಅದಕ್ಕೆ ಅವರು ಅಪ್ಲಿಕೇಶನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕೆ ಸೈಂಟಿಫಿಕ್ ಆಗಿ ಏನೂ ಇಲ್ಲ, ಬಂದೇ ಬರುತ್ತೆ ಅನ್ನುವಂಥದ್ದು ಏನೂ ಇಲ್ಲ. ಹಾಗಾಗಿ ನಮ್ಮ ತಮಿಳುನಾಡಿಗೆ ಏನು ನೀರು ಅಲೋಕೇಟ್ ಆಗಿದೆಯೋ ಅಷ್ಟನ್ನ ನೀವು ಕೊಡ್ಲೇಬೇಕು ಅನ್ನುವಂತ ವಾದವನ್ನ ಪ್ರತಿ ಸರಿಯೂ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ಭವಾನಿ ಡ್ಯಾಮ್ ಇರ್ಬೋದು, ಮತ್ತಿತರ ಕಡೆ ಎಲ್ಲವೂ ಕೂಡ ಸ್ಟೋರೇಜ್ ಆಗಿದೆ. 40-50 TMC ನೀರು ಈಗ ಪ್ರೆಸೆಂಟ್ ಅವ್ರ ಹತ್ರ ಇದೆ ಅನ್ನುವಂಥದ್ದು ಈಗ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. CWC ಏನ್ ವಾಟರ್ ಸೆಂಟ್ರಲ್ ವಾಟರ್ ಕಮಿಷನ್ ಏನಿದೆ ಅವ್ರು ಪೂರ್ತಿಯಾಗಿ ಮಾನಿಟರ್ ಮಾಡ್ತಾನೆ ಇದೆ. ಮತ್ತೆ ಎಷ್ಟಿದೆ ಅವ್ರ ಹತ್ರ, ಎಷ್ಟಿದೆ ಸ್ಟಾಕ್, ಇವ್ರ ಹತ್ರ ಎಷ್ಟಿದೆ ಸ್ಟಾಕ್ ಅನ್ನುವಂಥದ್ದು ಎಲ್ಲವೂ ಕೂಡ ಚೆಕ್ ಆಗುತ್ತೆ. ಅದರ ಹಿನ್ನೆಲೆಯಲ್ಲಿ ನಾವು ಹೇಳೋದಾದ್ರೆ ಅವ್ರ ಹತ್ರ ನೀರು ಈಗ 40-50 TMC ಇದೆ. ಆದ್ರೂ ಕೂಡ ಅವರು ನಮ್ಮ ಡಿಮಾಂಡ್ ಏನಿದೆ, ನಮಗೆ ಆದೇಶ ಏನಿದೆ ಸುಪ್ರೀಂ ಕೋರ್ಟ್, ಅದನ್ನ ಬಿಡಿ ಅನ್ನುವಂತ ವಾದವನ್ನ ಮಾಡ್ತಾ ಇರುವಂತದ್ದು. ನಮ್ಗೆ ಈಗ ಪ್ರಮುಖವಾಗಿ ನಮ್ಮ ಮುಂದೆ ಇರುವಂತದ್ದೇನು ಅಂದ್ರೆ, ನೀವು ರೈತರಿಗೆ ಬೆಳೆಗೆ ನೀರು ಕೇಳ್ತಾ ಇದ್ದೀರಾ, ನಮ್ಮ ರೈತರಿಗೆ ಈ ಕ್ಷಣದವರೆಗೂ ಕೊಟ್ಟಿಲ್ಲ. ಅಂದ್ರೆ ನಿನ್ನೆ ರಾತ್ರಿ ಆಗಿರ್ಬೇಕು ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅದನ್ನ ಹೊರತಾಗಿ ಈ ಕ್ಷಣದವರೆಗೂ ನಮ್ಮ ರೈತರು ಬೆಳೆಯನ್ನು ಕೂಡ ಹಾಕದಂಗೆ ನಮ್ಮ ಸರ್ಕಾರ ನೋಡ್ಕೊಂಡಿತ್ತು. ಅದರ ಜೊತೆಯಲ್ಲಿ ನಮ್ಮ ಕುಡಿಯೋ ನೀರಿನ ಆದ್ಯತೆ ಆಗಿತ್ತು. ಇವೆಲ್ಲವನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಕೂಡ ಪ್ರೊಟೆಕ್ಟ್ ಮಾಡಬೇಕಾಗಿರುವ ಕಾರಣಕ್ಕೋಸ್ಕರ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇದನ್ನ ಕಡಿಮೆ ಮಾಡಿ ಅನ್ನುವಂಥದ್ದನ್ನ ವಾದ ಕರ್ನಾಟಕ ಮಂಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ
ಮಾಡಿಕೊಂಡಿದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ವಿಕ್ರಮ್ನಾಥ್ ಅವರ ಪೀಠದ ಮುಂದೆ ಇದು ಬರುವಂತದ್ದಿದೆ. ಸುಮಾರು ಕೇಸ್ ನಂಬರ್ 61 ಇದೆ ಸೀಕ್ವೆನ್ಸ್ ಅಲ್ಲೂ ಕೂಡ ನೋಡಿದಾಗ್ಲೂ ಕೂಡ. ಸೊ ಹಾಗಾಗಿ ನಮ್ಮ ಎಲ್ಲಾ ವಾದವನ್ನ ಈಗ ಆಲ್ರೆಡಿ ಅಪ್ಲಿಕೇಶನ್ ಅಲ್ಲಿ ನಾವೇನು ಏನು ತಕರಾರು ಅರ್ಜಿ ನಮ್ಮಿಂದ ಏನು ಸಲ್ಲಿಕೆ ಆಗಿದೆ ಅದರಲ್ಲಿ ಎಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿ ಆಗಿದೆ. ಇವತ್ತು ಅಪ್ಡೇಟ್ಸ್ ಮಾತ್ರ ಸಿಗುತ್ತೆ, ಅಂದ್ರೆ ಎಷ್ಟೆಷ್ಟು ಆಗಿದೆ, ಎಷ್ಟು ಫ್ಲೋ ಮಾಡಿದೀವಿ ಅನ್ನುವಂಥದ್ದು. ಇದನ್ನ ಬಚಾವ್ ಮಾಡ್ಕೊಳ್ಳಿಕ್ಕೆ ಕೂಡ ನಾವು ಮೊನ್ನೆ KRS ಇಂದ ಕೂಡ 2,500 ಕ್ಯೂಸೆಕ್ ನೀರನ್ನ ಬಿಟ್ಟಿರುವಂತದ್ದು ಕೂಡ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ನಮ್ಗೆ ಏನಾದ್ರು ಹಿನ್ನಡೆ ಆದ್ರೆ ಅನ್ನುವಂತ ಕಾರಣಕ್ಕೋಸ್ಕರ, ಯಾಕಂದ್ರೆ ಫಸ್ಟ್ ಕೇಳೋದೇ ಸುಪ್ರೀಂ ಕೋರ್ಟ್ CWMA ಆದೇಶ ಏನ್ ಮಾಡಿದೆ ಅದನ್ನ ಬಿಟ್ಟಿದ್ದೀರಾ ಅನ್ನುವಂಥದ್ದು ಕೇಳಿಯೇ ಮುಂದಕ್ಕೆ ಶುರು ಮಾಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ. ಇದನ್ನೆಲ್ಲವನ್ನ ಗಮನಕ್ಕೆ ತಂದು ಇನ್ನಷ್ಟು ನೀರನ್ನ ಕಡಿಮೆ ಮಾಡ್ಲಿಕ್ಕೆ, ಕ್ಯೂಸೆಕ್ ಕಡಿಮೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಕರ್ನಾಟಕದಿಂದ ನಡೀತಾ ಇದೆ. ರಕ್ಷಸ್. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.